ಸುಖ ರೆಸ್ಟೋರೆಂಟಿಗೆ ಹೋದಾಗ ಅವ್ರು ಕೇಳಿದ ಕ್ವಶನ್ ಕೇಳಿ ನನಗೂ ನನ್ನ ಫ್ರೆಂಡಿಗೂ ದೊಡ್ಡ ಶಾಕ್ ಆಯಿತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ನನ್ನ ಬರ್ತ್ಡೇ ಪಾರ್ಟಿ ವಿಡಿಯೋ ಆಗಿರುತ್ತೆ. ಸೊ ನನ್ನ ಫ್ರೆಂಡು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಿತ್ತು, ಇನ್ನೂ ಇಬ್ಬರು ಬರಬೇಕಿತ್ತು, ಬಟ್ ಅವರಿಬ್ಬರು ಕ್ಯಾನ್ಸಲ್ ಆದರು. ಸೊ ಯಾರು ಬಂದರೂ ಬಂದಿಲ್ಲ ಅಂದರು, ನಾನು ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಬಾ ಅಂತ ನನ್ನ ಫ್ರೆಂಡ್ ಕರೆದ್ರು. ಸೊ ಸರಿ ಅಂತ ಹೇಳಿ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಲೊಕೇಶನ್ ಹಾಕೊಂಡು ಹುಡುಕೊಂಡು ಇಬ್ಬರು ಹೆಂಗೋ ರೀಚ್ ಆದರು. ಸ್ವಲ್ಪ ಭಯ ಆಯಿತು, ಫಸ್ಟ್ ಟೈಮ್ ಅಲ್ಲ ಇಷ್ಟು ದೊಡ್ಡ ರೆಸ್ಟೋರೆಂಟಿಗೆ ಬರ್ತಾ ಇರೋದು, ಏನು ಕೇಳ್ತಾರೋ ಏನೋ ಒಂಚೂರು ಗೊತ್ತಿಲ್ಲ, ಝೀರೋ ನಾಲೆಜ್. ಸೊ ಏನೋ ಹೇಗೋ ಎಂಟರ್ ಆಗಿದ ತಕ್ಷಣ ಐ ಫೀಲ್ ಲೈಕ್ ವಾವ್, ಅಷ್ಟು ಸಖತ್ತಾಗಿತ್ತು. ಸೊ ಎಂಟ್ರಿ ಮಾಡ್ಸಕ್ಕೆ ಹೋದು. ಅದಾದ್ಮೇಲೆ ಅವಳು ಕೇಳಿದ್ಲು ದಾರು ಪೀನೆಗ ನೀವಿಬ್ರು ಎಣ್ಣೆ ಕುಡಿತೀವಿ ಅಂತ ಲಿಟ್ರಲಿ ಸೈಕ್ ಆಗೋಯ್ತು ಒಂದು ಕ್ಷಣ ಇಬ್ರಿಗೂ. ಅಮ್ಮ ತಾಯಿ, ನಮ್ಮ ಮನೇಲಿ ಪರ್ಮಿಷನ್ ಕೊಟ್ಟಿರೋದೇ ಹೆಚ್ಚು 1 ವೀಕಿಂದ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಪರ್ಮಿಷನ್ ತೊಗೊಂಡಿದ್ದೀವಿ, ಇಷ್ಟು ದೊಡ್ಡ ಕತ್ತೆಗಳಾದರೂ ಕೂಡ. ಅಂಥದ್ರಲ್ಲಿ ಇಂಥ ಕ್ವಶನ್ ಕೇಳ್ಬಿಟ್ರಲ್ಲ ಅಂತ ನಗು ಬಂದು ಶಾಕ್ ಆಗಿ ಸುಮ್ಮನೆ ಕುತ್ಕೊಂಡು. ಸೊ ನನ್ನ ಫ್ರೆಂಡು ನನಗೆ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ಲು. ಸೊ ನಾನು ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಗಿಫ್ಟ್ ಕೊಟ್ಟರು. ಬೆಳ್ಳಿ ಬ್ರಾಸ್ಲೈಟು, ಮೂಗ್ಬಟ್ಟು, ಇನ್ನೂ ಒಂದೇನೋ ಆರ್ಡರ್ ಮಾಡಿದ್ದಾಳೆ, ಅದು ಇನ್ನೂ ಬಂದಿಲ್ಲ, ಅದು ಕೂಡ ಪೆಂಡಿಂಗ್ ಇದೆ. ಸೊ ಅವಳು ನನ್ನ ಲೈಫಲ್ಲಿ ಇರೋದಕ್ಕೆ ಐ ಆಮ್ ಸೋ ಲಕ್ಕಿ. ನನಗೆ ಸಿಕ್ಕಿರೋ ದರಿದ್ರ ಫ್ರೆಂಡ್ಸ್ಗಳಲ್ಲಿ ಶೀ ಇಸ್ ದ ಪ್ಯೂರೆಸ್ಟ್. ಲೈಕ್ ಅವಳು ವಜ್ರ, ಅವಳು ಯಾರಿಗೂ ಕಂಪೇರ್ ಮಾಡೋಕ್ಕೇ ಆಗಲ್ಲ, ಅಂತ ಪ್ಯೂರ್ ಹಾರ್ಟ್ ಇರೋ ಮನುಷ್ಯಳು. ಸೊ ನಾನು ಏನು ಹೇಳಿದ್ರು ಕಮ್ಮಿ. ಸೊ ನನ್ನ ಲೈಫಿಂದ ಯಾವತ್ತೂ ಹೋಗ್ಬೇಡ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್, ಲೈಫ್ ಲಾಂಗ್ ಜೊತೆಲೇ ಇರೋ. ಸೊ ಮನೆಗೆ ಬಂದೆ, ಫುಲ್ಲು ಟಯರ್ಡ್ ಆಗೋಗಿತ್ತು ಗಾಡಿ ಓಡಿಸಿ. ಆ ಟ್ರಾಫಿಕಲ್ಲಂತೂ ನನಗಂತೂ ಫಸ್ಟ್ ಟೈಮ್ ಅಷ್ಟೆಲ್ಲ ಟ್ರಾವೆಲ್ ಮಾಡಿದ್ದು. ಸೊ ಮನೆಗೆ ಬಂದಷ್ಟು ನನಗೊಂದು ಸರ್ಪ್ರೈಸ್ ಇತ್ತು. ಈ ಸರ್ಪ್ರೈಸ್ ಇದ್ದಂಗೆ ನನ್ನ ಬರ್ಡೇ ಫುಲ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಆಗ್ತೀವಿ.